ದೇವಿಗೆ ಹೌದು ಹೌದು ಶರಣೆ ತ್ರಂಬಿಕೆ ದೇವಿ ಗೌರಿ ನಾರಾಯಣಿ ನಮಸ್ತುತೆ 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 ಅನ್ನುತ್ತಾ ಎನ್ನುತ್ತಾ ಎನ್ನ ಆರಾಧ್ಯ ತಾಯಿಯಾಗಿರ್ತಕ್ಕಂಥ ಯಾರಿಪ್ಪ ರಾಯಭಾಗ ತಾಲೂಕಿನ ರೈಬಾಗ ತಾಲೂಕಿನ ಚಂಚಲಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಯಾರಿಪ್ಪ ನನ್ನವ್ವ ಕೀಲಕ್ಕಿತ ಅಂತಕ್ಕಂಥ ದೈತ್ಯರನ್ನ ಸಂಹಾರ ಮಾಡಿ ಆ ಮಹಾಕಾಳಿ ಮಾಯಕ್ಕ ದೇವಿಯ ದಿವ್ಯ ಚರಣಕ್ಕಾದರೂ ಕೂಡ ಹೌದಾ? ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಅದೇ ತೆರನಾಗಿ ಆಹಾ ಎಲ್ಲಾ ಕುಲದವರಿಗೂ ಎಲ್ಲಾ ಬಂಧು ಬಾಂಧವರಿಗೂ ಹೌದು ಹೌದು ಎಲ್ಲಾ ಕುಲದವರಿಗೂ ಎಲ್ಲಾ ಬಂಧು ಬಾಂಧವರಿಗೂ ಭೇದ ಭಾವ ಮಾಡದೆ ಎಲ್ಲರಿಗೂ ಎಲ್ಲರ ತಾಯಿಯಾಗಿ ನೆಲೆಸಿರ್ತಕ್ಕಂಥ ಆಹಾ ಯಾರಿಪ್ಪ ಸವದತ್ತಿಯ ಗುಡ್ಡದ ಮೇಲೆ ಆಶೀರ್ವಾಗಿರ್ತಕ್ಕಂಥ ಆಹಾ ರೇಣುಕಾ ಯಲ್ಲಮ್ಮ ದೇವಿಯ ದಿವ್ಯ ಚರಣಕ್ಕಾದ್ರೂ ಕೂಡ ನತಮಸ್ತಕನಾಗಿ ಹೌದು ಹೌದಾ ಅದೇ ತೆರನಾಗಿ ಆಹಾ ಬೇಡಿದ ಭಕ್ತರಿಗೆ ಬೇಕಾದವನ್ನು ಕೊಟ್ಟು ಬೇಡಿದ ಭಕ್ತರಿಗೆ ಬೇಕಾದವನ್ನು ಕೊಟ್ಟು ಹೌದು ಭಕ್ತರ ಭವ ಬಂಧನಗಳನ್ನ ದೂರ ಮಾಡಿರ್ತಕ್ಕಂಥ ಆಹಾ ಕಾಜಿನ ಕಂಬದಲ್ಲಿ ದರ್ಶನವನ್ನ ತೋರಿರ್ತಕ್ಕಂಥ ಆಹಾ ಯಾರಿಪ್ಪ ಗತ್ತರ್ಗಿಯ ಭಾಗ್ಯವಂತಿ ದೇವಿ ಅಡಿದಾವರಗಳಲ್ಲಿ 101 ಸಾರಿ ನತಮಸ್ತಕನಾಗಿ ಹಾಗೆ ಅದೇ ತೆರನಾಗಿ ಹೌದು ಎನ್ನ ಆರಾಧ್ಯ ತಾಯಿಯಾಗಿರ್ತಕ್ಕಂಥ ಆಹಾ ಯಾರಿಪ್ಪ ಬಲಸಾಲಿ ನಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಬಂಧ ಭಕ್ತರ ಕಷ್ಟವನ್ನ ದೂರ ಮಾಡಿ ಹೌದಾ ಉದಗಟ್ಟಿಯ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ನನ್ನ ತಾಯಿ ಉದ್ದಮ್ಮ ದೇವಿ ಶ್ರೀ ಚರಣಕ್ಕಾದ್ರೂ ಕೂಡ ಹೌದು ಹೌದು ಪಡಮಟ್ಟು ಇವತ್ತಿನ ದಿನ ಆಹಾ ಏನ್ ಮಾಡ್ಯಾರಿಪ್ಪ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ 18 ಪುರಾಣ ಪಂಡಿತರು ಸೋಲಿಲ್ಲದ ಸವಾಲಿನ ಸರ್ದಾರರು ಹೌದಾ ಓಂ ಆದಿ ಮಾಲಿಂಗರಾಯನ ಪುರಾಣವನ್ನ ರಚನೆ ಮಾಡಿ ಕೈಲಾಸವಾಸಿಯಾಗಿರ್ತಕ್ಕಂಥ ಆಹಾ ಮೆಳವಂಕಿ ಮುದ್ದು ಸರ್ ಪಾದಕ್ಕಾದ್ರೂ ಕೂಡ ಸಂಧಿಗೆ ಒಂದು ಶುದ್ಧ ಹಂದಿಸುತ್ತ ಇವತ್ತಿನ ದಿನ ಆಹಾ ಇಲ್ಲಿ ಹಾಡ ಕೇಳಲಿಕ್ಕೆ ಬಹಳ ಆತುರದಿಂದ ಬಂದು ಕೂಡಿರ್ತಕ್ಕಂಥ ಆಹಾ ಯಾರಿಪ್ಪ ಎಲ್ಲ ನನ್ನ ಶರಣು ತಂದೆ ತಾಯಿ ಅಂದ್ರೆ ಅಣ್ಣ ತಮ್ಮಂದ್ರೆ ಜಟ ಮಠದವರೇ ಗುರು ಹಿರಿಯರೇ ಕಲಾಭಿಮಾನಿಗಳೇ ಕಲಾ ರಸಿಕರೇ ಹೌದಾ ತಮ್ಮೆಲ್ಲರ ಹೃದಯದಲ್ಲಿ ವಾಸವಾಗಿರ್ತಕ್ಕಂಥ ಆತ್ಮ ಪರಮಾತ್ಮಗಾದ್ರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಗಳನ್ನು ಹೇಳುತ್ತಾ ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಆಹಾ ಬಡವಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ನನ್ನಪ್ಪ ಮೈಮಾಂತಕ ನನ್ನಪ್ಪ ಅಮೋಘ ಸಿದ್ದೇಶ್ವರ ಹಾಗೂ ಗುರುಸಿದ್ದೇಶ್ವರ ಶ್ರೀ ಚರಣಕ್ಕಾದ್ರೂ ನತಮಸ್ತಕನಾಗಿ ಹಾಗೆ ಇವತ್ತಿನ ದಿನ ಜಾತ್ರೆಯ ನಿಮಿತ್ತವಾಗಿ ಅರುಳೇಶಿ ಮತ್ತು ನಾಗೇಶಿ ಅಂತಕ್ಕಂಥ 2 ಮೇಳಗಳನ್ನ ತಂದಿರ್ತವ ಆಹಾ ಚಲೋ ಕುಡಿಸ್ಯಾರ ಒಂದು ನಾ ಹೇಸಿ ಒಂದು ನೀ ಹೇಸಿ ಓ ಇವತ್ತು ಅರುಳೇಶಿ ನಾಗೇಶಿ ಅಂತಕ್ಕಂಥದ್ದು 2 ಮೇಳಗಳನ್ನ ಕೊಡ್ಸ್ಯಾರ ಹೌದಾ ಯಾವ ಸರ್ಜೋಡಿ ದೊಡ್ಡ ಕಲಾವಂತರು ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಯಾವ ವಿಠ್ಠಲ ದೇವರ ಡೊಳ್ಳಿನ ಕಲಾಗಾಯನ ಸಂಘ ತಾಲೂಕು ಯರಗಟ್ಟಿ ಹೌದಾ ಸಾಕಿನ ಮುಗುಳಿ ಹಾಳ ಗ್ರಾಮದ ಹೌದು ಯಾರಪ್ಪ ಅಂತ ಕೇಳಿದ್ರ ಜನಪದ ಜಾನ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರೆ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರ ಒಂದು ಹೆಸರಾಂತ ಕಲಾವಂತರಾಗಿರ್ತಕ್ಕಂಥವ್ರು ಒಳ್ಳೆಯ ಅನುಭವಿಗಳು ಹೌದಾ ಇವತ್ತು ಜಾನಪದ ಆಗ್ಲಿ ಧ್ವನಿನ ಪದ ಆಗ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪವನ್ನು ಮೂಡಿಸಿರ್ತಕ್ಕಂಥ ಮುಗಳಾಳ ಮಾರೇಕಾದ್ರೂ ಕೂಡ ನನ್ನ ವತಿಯಿಂದ ನನ್ನ ಮೇಲಿನ ವತಿಯಿಂದ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಬೇರಿನಲ್ಲಿ ಮಾತಾಡ್ಲಿಕ್ಕೆ ಬಂದಿರತಕ್ಕಂಥ ನಿಪ್ನ್ಯಾಳ ಗ್ರಾಮದ ಹನುಮಂತ ಗುರುಜಿ ಅವರಿಗೆ ಕೂಡ ನನ್ನ ಪರವಾಗಿ ನನ್ನ ಮೇಲಿನ ಪರವಾಗಿ ಭಕ್ತಿಯ ನಮಸ್ಕಾರಗಳನ್ನ ಹೇಳುತ್ತಾ ಇವತ್ತಿನ ನಾನು ಇನ್ನೊಂದು ಮೇಳ ಯಾವ್ದಪ್ಪ ಅಂತ ಕೇಳಿದ್ರ ಯಾವಾದ್ರಿಪ್ಪ ಇನ್ನೊಂದು ಬೇಡ ಯಾವ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹೌದು ಬರಗಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಡೊಳ್ಳಿನ ಕಲಾಗಾಯನ ಸಂಘ ನಾವಾದ್ರೂ ಕೂಡ ಹರದೇಶಿ ನಾಗೇಶಿ ಹಾಡ್ಲಿಕ್ಕೆ ಸಂಜೆದಾಗ್ಯದ ಇವತ್ತಿನ ದಿನ ಹರದೇಶಿ ಮತ್ತು ನಾಗೇಶಿ ಹೆಂಗ ಹಾಡಬೇಕು ಏನೇನು ಮಾಡ್ಬೇಕಂತದ ನಮ್ಮ ಹಿರಿಯ ಕಲಾವಂತರು ಬಹಳ ಚಂದ ಹೇಳಿ ವಿಷಯಗಳನ್ನ ಚರ್ಚೆ ಮಾಡಿ ಅಭ್ಯಾಸದ ತಾಯಿ ಕಮ್ಮದ ಅಂತ ಹೇಳಿ ಪಾಣಿ ಕೊಟ್ಟು ಹೋಗ್ಯಾರ ಅವ್ರು ಮಾಡ್ಯಾರ ಏನ ದಾಡಿ ಯಾಕಂತ ಕೇಳಿದ್ರ ಇವತ್ತಿನ ದಿನ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿದ್ರು ಅವರು ಯಾಕಂತ ಕೇಳಿದ್ರ ಇವತ್ತು ನಾವು ಬರಗಿ ಗ್ರಾಮದಿಂದ ಹೆಂಗ ಬಂದಿವಪ್ಪ ಅಂತ ಕೇಳಿದ್ರ ಹೆಂಗ ಬಂದ್ರಿ ಒಟ್ಟ ಹರಿದಿರ್ತಕ್ಕಂಥ ತಾಯಿ ಶ್ರೇಷ್ಠದಳ ಮಾಡ್ಕೊಂಡಿರ್ತಕ್ಕಂಥ ಮನದಿ ಶ್ರೇಷ್ಠದಳ ಅಕ್ಕರದಿಂದ ಹರಿಸಿರ್ತಕ್ಕಂಥ ಅಕ್ಕ ತಂಗಿಯರು ಹೆಚ್ಚದಾರು ಒಂದೇ ಒಂದು ಮಾತಿನೊಳಗೆ ಹೇಳ್ಬೇಕಂದ್ರೆ ಹೆಣ್ಣು ಅಂತಕ್ಕಂಥದ್ದು ಹೆಚ್ಚೈತಿ ಹೆಣ್ಣಿಗೆ ಜಗದ ಕಣ್ಣದಾರು ಹೆಣ್ಣಿಗೆ ಭೂಮಿ ತುಕ
ಹಿರಿ ಕಲಾವಂತರ ಅದಾರ. ಓಹೋ ಇದು ಹೆಂಗಪ್ಪ ಅಂತ ಕೇಳಿದ್ರ ಯಾಕ ಕೆಲವೊಂದು ವಿಷಯಗಳನ್ನ ಮಾತಾಡ್ಯಾರ. ಮಾತಾಡ್ಯಾರ ಏನ್ ಮಾತಾಡ್ಯಾರ ಅಂತ ಕೇಳಿದ್ರ ಏನ್ ಮಾತಾಡ್ಯಾರಿಪ್ಪ ಇವತ್ತು ನಾವು ಮೊದಲಿಗೆ ಬಂದು ಏನ್ ಹಾಡಿ ಹೋಗಿದ್ದೀವಪ್ಪ ಅಂತ ಕೇಳಿದ್ರ ಪ್ರಕರ್ತ ದೇವಿಯಿಂದ ಮಂಗಳ ಚಂಡಿಕಾ ಹುಟ್ಟಿದ್ರು. ಮಂಗಳ ಚಂಡಿಕಾ ಮಂಗಳವಾರ ದಿನ ಪೂಜೆ ಆದುದರಿಂದ ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಯಾರಿಗೆ ಇವತ್ತಿನ ದಿನ ಹೆಂಗಂತ ಕೇಳಿದ್ರ ಮಂಗಳವಾರ ದಿನ ಪೂಜೆ ಆಗೈತೆ ಅಂತ ಹಾಡಿ ಹೇಳಿದಾಗ ಹೌದು ಸರ್ಜೋಡಿ ಕಲಾವಂತರು ಬಂದು ಹಿಡ್ಕೊಂಡ್ ನಿಂತಾರ ಅಲ್ಲಿ. ಏನಾದ ವಿಷಯ ಬಾಳ ಶಾಣ್ಯಾರ ಅವ್ರು ಯಾಕಂತ ಕೇಳಿದ್ರ ಓ ಹೇಳಿದ್ರು ಅವ್ರು ಏನಂತ ಏ ನಿಮ್ಮವ್ವ ಮಂಗಳ ಚಂಡಿಕಾ ಅಂತ ಹೆಸರು ಬರ್ಬೇಕಾರ ಮಂಗಳ ರಾಜನಿಂದ ಬಂದತಿ. ತಗೊಂಡ್ ಬರೀ ಇಲ್ಲಿ ಪುರಾಣ ನೋಡ್ತೀನಿ ನಾನು. ತಗೊಂಡ್ ಬರ್ರಿ ಹೆಂಗ ನಮಗಟ್ ತೋರ್ಸಕ್ರಿ ಯಾಕಂತ ಕೇಳಿದ್ರ ವಿಷಯ ಹೇಳಿದ್ರಿ ನೀವು ಹೆಂಗ ಮಾತಾಡ್ಬೇಕಂತಕ್ಕಂಥದ್ದು ಎಲ್ಲರಿಗೂ ಹೇಳಿದ್ರಿ. ಇವತ್ತು ಹೆಂಗ ಮಾತಾಡ್ಬೇಕು ಇವತ್ತು ಹೆಂಗ ಹಾರಿಕೆ ಆಗ್ಬೇಕಂತ ಹೇಳ್ಯಾರ ಅವರು. ಎಲ್ಲಾರ್ಗು ಚೆನ್ನಾಗಿ ಹೇಳ್ಯಾರ ಇವ್ರ ಕಾಲಾನೇ ತೆಗದಾರ ಹಂಗಲ್ಲ ಇವತ್ತು ನೀ ಅಲ್ಲೇ ನಿಂತ ಹರಿದಿರ್ಬೇಕು. ಇವತ್ತು ನಾ ಇಲ್ಲೇ ನಿಂತ ಹರಿದಿರ್ಬೇಕು. ನನ್ನ ಟಚ್ ನಿನಗೆ ಬೇಡ, ನಿನ್ನ ಟಚ್ ನನಗೆ ಬೇಡ. ಜೋತರಿಗೆ ಟಚ್ ಸೀರೆ ಆಗಿರ್ಬಾರ್ದು, ಸೀರೆಗೆ ಟಚ್ ಜೋತ್ ಆಗಿರ್ಬಾರ್ದು ಅಂತ ಹೇಳಿದೀವಿ ಮಾಸ್ತರ. ಬಹಳ ಹುಷಾರದಿಂದ ಮಾತಾಡ್ಬೇಕಾಯ್ತು ಇವತ್ತು. ಹೌದು ಯಾಕಂತ ಕೇಳಿದ್ರ ಏನಂತ ಹೇಳಿದ್ರ ಅವ್ರು ಇವತ್ತು ನಿನ್ನ ಏನ್ ಹೇಳಿ ಗೊತ್ತೇನ ಏನಂತ ಏ ಮಂಗಳ ಚಂಡಿಕಾ ನಿಮ್ಮವ್ವ ನಮ್ಮ ಅಪ್ಪನದಿಂದ ಹೌದು ಹೆಸರು ಬಂದೈತಿ ಅಂತಕ್ಕಂತ ಮಾತು ಹೇಳಿದ್ರಿ. ಹೇಳಿರಿ ಒಟ್ಟ ಬ್ರಹ್ಮರತ್ತ ಪುರಾಣದೊಳಗ ಐತಿ, ಬೇಕಾರ ಓದ್ಕೋರಿ. ಏನ್ ವಿಷಯ ಐತಿ ಅಂತ ಕೇಳಿದ್ರ ಯಾಕಂತಿ ಯಾರ ನಿಮ್ಮ ಅಪ್ಪ ಶಿವಪ್ಪಗೆ ಏನಾಗಿತ್ತು ಅಂತ ಕೇಳಿದ್ರ ಸಂಕಟ ಬಂದಿತ್ತು. ಏನೋ ಇವ್ರಪ್ಪ ಶಿವಪ್ಪಗ ಸಂಕಟ ಬಂದಿತ್ತು. ಒಂದ ಕಾಲದೊಳಗೆ ಏನಾಗಿತ್ತು ಅಂತ ಕೇಳಿದ್ರ ತ್ರಿಪುರಾಸುರ ಅಂತಕ್ಕಂತ ದೈತ್ಯ ಏನ್ ಮಾಡ್ತಿದ್ದ ಅಂತ ಕೇಳಿದ್ರ ಏನ್ ಮಾಡಿದ ಎಲ್ಲಾರಿಗೆ ಇವತ್ತಿನ ತ್ರಿಪುರಾಸುರನನ್ನ ಸಂಹಾರ ಮಾಡಲಿಕ್ಕೆ ಯಾರಿಗೆ ನಿಮ್ಮ ಅಪ್ಪ ಶಿವಪ್ಪಗ ನೀಗಲಿಲ್ಲ. ಹೇಗಲಿಲ್ಲ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ ಹೌದು ನಿಮ್ಮ ಅಪ್ಪ ತ್ರಿಪುರಾಸುರ ದೈತ್ಯನ ಸಂಹಾರ ಮಾಡಕ್ ಹೋಗೋ ಟೈಮ್ ಮುಂದ ನಿಮ್ಮ ಅಪ್ಪನ ರಥ ಮುರಿದ ಕೆಳಗೆ ಬಿದ್ದೈತಿ. ಅವಾಗ ಬ್ರಹ್ಮ ವಿಷ್ಣು ಹೇಳ್ತಾರ ಶಿವಗೆ ಏನ್ ಹೇಳ್ತಾರ ಅಂತ ಕೇಳಿದ್ರ ಪರಮಾತ್ಮ ಇವತ್ತು ಅಲ್ಲಿ ಹಿಂದ ಮಂಗಳ ಚಂಡಿಕಾ ಅಂತಕ್ಕಂಥ ಒಬ್ಬಾಕಿ ದೇವಿ ಅದಾಳು. ನೀ ಅಕ್ಕಿನ ಹೋಗಿ ಪೂಜೆ ಮಾಡ್ಕೊಂಡ್ರಷ್ಟ ಇವತ್ತು ನೀನ ಆ ತ್ರಿಪುರಾಸುರ ಅಂತಕ್ಕಂಥ ದೈತ್ಯನ ಕೊಡ್ಲಾಕ ನಿನಗೆ ಅನುಕೂಲ ಆಕತಿ, ನಿನಗೆ ಸಹಾಯ ಆಕಳು. ಹಿಂದ ಒಬ್ಬಾಕಿ ಮಂಗಳ ಚಂಡಿಕಾ ದೇವಿ ಅದಾಳ, ಅಕ್ಕಿನ ಹೋಗಿ ನೀ ಭಕ್ತಿದಿಂದ ಪೂಜೆ ಮಾಡಿದ್ರೆ ನಿನಗೆ ಬಂದಿರತಕ್ಕಂಥ ಸಂಕಟ ಬಯಲಾಕತಿ ಅಂತ ಹೇಳಿದಾಗ ಇವ್ರಪ್ಪ ಹೋಗಿ ಏನ್ ಮಾಡ್ಯಾರ ಅಂತ ಕೇಳಿದ್ರ ಅಲ್ಲಿ ಮಂಗಳ ಚಂಡಿಕಾನ ಮಂಗಳವಾರ ದಿನ ಶ್ರೇಷ್ಠ ದಿನ ಅಂತೇಳಿ ತಿಳ್ಕೊಂಡ. ಮಂಗಳವಾರ ದಿನ ಶ್ರೇಷ್ಠ ದಿನ ಅಂತ ತಿಳ್ಕೊಂಡ ಮಂಗಳ ಚಂಡಿಕಾನ ಪೂಜೆ ಮಾಡ್ಕೊಂಡ್ ನಾನು ಅವಂಗ ಬಂದಿರ್ತಕ್ಕಂಥ ಸಂಕಟ ಬಯಲು ಮಾಡ್ಯಾಲು. ನಿಮ್ಮ ಅಪ್ಪನ ಶಿವ ಏನು ನಿಮ್ಮ ಅಪ್ಪನ ರಥಕ್ಕೆ ಸಾರಥಿ ಆಗ್ಯಾಳು, ನಿಮ್ಮ ಅಪ್ಪನ ಸಂಕಟ ಬಯಲು ಮಾಡ್ಯಾಳ. ಹೆಂಗಂತ ಕೇಳಿದ್ರ ಹೇಳಿದ್ರ ಅವ್ರು ಮಂಗಳ ರಾಜ ಅಂತ ಹೇಳಕತ್ತಾರ. ಈಗ ಹೆಂಗ ಶಿವಪ್ಪ ಮಂಗಳವಾರ ದಿನ ಶ್ರೇಷ್ಠ ದಿನ ಆಯ್ತು ಅಂತ ತಿಳ್ಕೊಂಡು ಹೆಂಗ ಪೂಜೆ ಮಾಡ್ಯಾರ. ಮಂಗಳ ರಾಜಗ ಅಭಿದಿಷ್ಟವಾದ ದೇವತೆ ಅಂದ್ರೆ ಆಕಿ ಇಷ್ಟವಾದ ದೇವತೆ ಅಂದಂಗದ. ಅಲ್ಲಿ ನೀವು ಇನ್ನೊಂದು ಹಿಂದ ಮುಂದೆ ಓದ್ಕೊಂಡು ಬಂದ ಆದ ಹೇಳ್ರಿ ನನಗ ಒಟ್ಟ ಮಂಗಳ ರಾಜನಿಂದ ಮಂಗಳ ಚಂಡಿಕಾಗತ್ತ ಏನಾರ ಹೆಸರು ಬಂದದ ಆ ಪುರಾಣದಾಗ ತಗೊಂಡ್ ಬರಿ. ನಾವು ಹಾಡಿದ ಅದ ಪುರಾಣ ಇದ ವಿಷಯಕ್ಕಾಗಿ ಎಷ್ಟೆಷ್ಟು ಮಂದಿ ಹೆಂಗ್ ಹೋಗ್ಯಾರ. ಅದಕ್ಕೆ ಹೆಂಗಂತ ಕೇಳಿದ್ರ ನಿಮ್ಮ ಅಪ್ಪಗೆ ಬಂದಿರ್ತಕ್ಕಂತ ಸಂಕಟ ಬಯಲು ಮಾಡ್ಯಾಳು. ನಿಮ್ಮ ಅಪ್ಪ ನಮ್ಮ ಅವ್ವನಂತೇಳಿ ಬಂದ ಅಕ್ಕಿನ ಪೂಜೆ ಮಾಡ್ಕೊಂಡ್ರಿಂದ ಅವನ ಸಂಕಟ ಬಯಲಾಗೈತಿ. ನಿಮ್ಮ ಅಪ್ಪನ ಶಿವ ಏನು ರಥಕ್ಕೆ ಸಾರಥಿ ನಮ್ಮವ್ವಾಗಿ ಒಂದ ಸಂಹಾರ ಮಾಡೋ ಟೈಮ್ದೊಳಗೆ ನಮ್ಮವ್ವ ನಿಮ್ಮ ಅಪ್ಪಗೆ ಏನ್ ಮಾಡ್ಯಾಳು ಸಹಾಯ ಮಾಡ್ಯಾಳು. ಗಂಡ ಹೆಚ್ಚವ್ರ ಇದ್ರ ಅಂದ್ರ ಬ್ರಹ್ಮ ಇದ್ರು, ವಿಷ್ಣು ಇದ್ರು, ಮಹೇಶ್ವರ ಇದ್ರು, ಇಂದ್ರ ಇದ್ರು, ಚಂದ್ರ ಇದ್ರು, ಸೂರ್ಯ ಇದ್ರ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ನಿಮ್ಮ ಸಂಕಟ ಬಯಲು ಮಾಡ್ಕೋಬೇಕಾಗಿತ್ತು. ಗಂಡ ಹೆಚ್ಚನವ್ರ ಮಾಡ್ಕೊಟ್ರಿ ಅವು ಅಂದ್ರ ಅದಕ್ಕೆ ಹೆಚ್ಚಿನದಾಳ ಅಂತೇಳಿ ಪುರಾಣದೊಳಗೆ ಬರ್ದಾರ. ಇನ್ನು ಅವ್ರು ಏನ್ ಮೊದಲಿಗೆ ಬಂದು ಶೂದ್ರ ಮಾಡ್ಕೊಂಡಾರ ಅಂತ ಕೇಳಿದ್ರ ಅವರು ಮಾಡ್ಕೊಟ್ರಲ್ಲ ಮಾಡ್ಕೊಂಡಾರ. ಅವರು ಬಾಳ ಶಾಣ್ಯಾರದಾರ ಅವ್ರು. ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಹರನಿಂದ ಹರಿ ಹುಟ್ಟಿದ ಅಂತಕ್ಕಂತ ಮಾತು ಹೇಳಿ ಹಾಡ್ಯಾರ. ಮೊದಲು ಹಾಡ್ಯಾರ ಅಂತ ನಾವು ಬಂದಿರ್ಕಿದಿನ ನೋಡಲ್ಲಿ ಎಷ್ಟು ನಿಗ್ರ ಮಾಡ್ಕೊಂಡಾರ. ಯಾಕಂತ ಕೇಳಿದ್ರ ದೈವದವ್ರು ವಿಚಾರ ಮಾಡುವಂತ ಮಾತೈತಿ. ಇವತ್ತು 33 ಕೋಟಿ ದೇವಾನ ದೇವತೆಗಳು ಎಲ್ಲರೂ ಕೂಡಿ ಇವತ್ತಿನ ಹೆಂಗಪ್ಪ ಅಂತ ಕೇಳಿದ್ರ ಯಾವುದೇ ಒಂದು ಮದುವೆ
ಡೊಳ್ಳಿನ ಪದ ಸೌರ್ಕಿ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಇವತ್ತ ಸರ್ವ ಕಾರ್ಯಕನಾದ ಯಾರ ವಿಘ್ನೇಶ್ವರ ಗಣೇಶನನ್ನ ಪೂಜೆ ಮಾಡಿ ಜಗತ್ತಿನೊಳಗೆ ಎಲ್ಲಾ ಹೆಣ್ಣಾಗಂದ ಹಾಡವರಾಯ್ತು ಎಲ್ಲಾ ಕಾರ್ಯದೊಳಗೆ ಮೊದಲು ವಿಘ್ನೇಶ್ವರನನ್ನ ಗಣೇಶನನ್ನ ಪೂಜೆ ಮಾಡ್ಕೊಂಡ ಎಲ್ಲರೂ ಹಿಂಗ ಹಾಡುವಂತ ಮಾತ ವಿಚಾರ ನಾವು ಕೇಳಿದ್ವಿ. ಇನ್ನು ಸರ್ಜೋಳಿ ಕಲಾವಂತರಿದ್ದವ್ರು ಇಲ್ಲಿ ಬಂದು ಏನ್ ಮಾಡ್ಯಾರ ಅಂತ ಕೇಳಿದ್ರ ಅವರು ಮಾಡ್ಯಾರು ಹರನಿಂದ ಹರಿ ಹುಟ್ಟಿದ ಅಂತಕ್ಕಂತ ಪದ್ಯವನ್ನ ಹಾಡ್ಯಾರ. ಹೌದು ಇವತ್ತ ನೋಡು ಹೆಂಗಪ್ಪ ಅಂತ ಕೇಳಿದ್ರ ಅವ ಹರನಿಂದ ಹರಿ ಅಂತ ಏನ್ ಹಾಡಕತ್ತಿರ್ಲ ನೀವು ಅವ ಯಾರ ಕಷ್ಟ ಬಯಲು ಮಾಡ್ಯಾನೋ ಯಾರಿಗೆ ಬೇಕಾದ ಕೊಟ್ಟಾನೋ ಹೌದಾ ಏನಾರ ಒಂದು ವಿಷಯ ಇರ್ಬೇಕಲ್ಲ ಹಿಂದ ಮುಂದ ಹಿಂದಾಗಿರ್ಬೇಕು ಮುಂದೆ ನಡೆದಿರ್ಬೇಕಂತ ಹೇಳ್ತಾರ ಅವ್ರೇನ ಹೇಳ್ತಾರೇ ಅವ್ರು ಹಿಂದಾಗೈತೆ ಅಂತ ಮುಂದೆ ನಡೆದೈತೆ ಅಂತ ಏನ್ ನಡೆದೈತೆ ಅಂತ ಮುಂದ ಯಾಕಂತ ಕೇಳಿದ್ರ ಮುಂದೆ ನಡಿಬೇಕಾದ್ರೆ ಈ ಊರಾಗ ಹೇಳ್ತಾರೆ ಮಾತು ಮುಂದಿನ ಊರಿಗೆ ಹೋಗಿಲ್ಲ ನಾಳೆ ಬೆಳಗ್ಗೆ ಅದಕ್ಕೂ ಅಲ್ಲಿ ಹೋಗ್ತಾರ ಅವ್ರ ನಾ ಹೆಂಗ್ ಕೇಳ್ತಾರ ಅವ್ರನ್ನ ಒಟ್ಟ ಇವತ್ತ ಮಂಗಳ ಚಂಡಿಕಾಗಿರ್ತಕ್ಕಂಥಕ್ಕೆ ಶಿವನಿಗೆ ಬಂದಿರ್ತಕ್ಕಂಥ ಸಂಕಟ ಬಯಲು ಮಾಡ್ಯಾರು ಅದಕ್ಕೆ ನಮ್ಮ ಶ್ರೇಷ್ಠರಾದ ನಾವೊಂದು ಇನ್ನು ಹರ ಮತ್ತ ಇವರು ಹರಿ ಅಂತಕ್ಕಂಥವ್ರು ಯಾರ ಕಷ್ಟ ಬಯಲು ಮಾಡ್ಯಾರು ಯಾರಿಗೆ ಬೇಕಾದ್ರೂ ಕೊಟ್ಟಾರು ಅವರಿಂದ ಏನಾರ ಪ್ರವಾದ ಆಗೈತೋ ಏನಾರ ಹೆಸರು ಉಳಿದೈತೋ ಅಂತಕ್ಕಂಥದ್ದು ಹೇಳ್ತಾರಂತಕ್ಕಂಥ ಆತ್ಮ ಭವಿಷ್ಯ ಇಟ್ಕೊಂಡ ಇನ್ನೊಂದು ವಿಷಯ ಹೇಳಿದ್ರು ಏನಂತ ಏನೇನು ಇಲ್ಲ ಕಾಲದೊಳಗೆ ಅವ್ರ ಅಪ್ಪ ಭಗವಾನ ಸದಾಶಿವ ಇದ್ದ ಅಂತ ಹೇಳ್ಯಾರ. ಏನೇನು ಇಲ್ದಾಗ ಅವ್ರ ಅಪ್ಪ ಇದ್ದಂತ ಅಂತಕ್ಕಂಥ ಮಾತು ಹೇಳ್ಯಾರ. ಇನ್ನು ನಮ್ಮದು ಹೆಂಗೈತೆ ಅಂತ ಕೇಳಿದ್ರ ನಿಮ್ಮದು ಹೆಂಗೈತಿ ಒಟ್ಟ ಇವತ್ತಿನ ಜಗತ್ತಿನ ಸೃಷ್ಟಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥ ನನ್ನವ್ವ ನಾರಾಯಣ ಶಕ್ತಿ ಅಂತಕ್ಕಂಥಕ್ಕೆ ಆದಿ ಒಳಗಿದ್ದಳು. ಹೌದಾ ಇವತ್ತಿನ ದಿನ ಹೆಂಗಂತ ಕೇಳಿದ್ರೆ ಏನೇನು ಇದ್ರಿಕ್ಕಿಲ್ಲ, ಏನೇನು ಇದ್ರಿಕ್ಕಿಲ್ಲ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗ್ರಹ ಇಲ್ಲ, ನಕ್ಷತ್ರ ಇಲ್ಲ, ಮುತ್ತು ಮಣಿಕೆ ಇಲ್ಲ, ದೈವಿಕರಿಗೆ ಇಲ್ಲ, ಮಾನವರು ಇಲ್ಲ, ದಾನವರು ಇಲ್ಲ, ಗಿಡ ಇಲ್ಲ, ಪ್ರಾಣಿ ಇಲ್ಲ, ಪಕ್ಷಿ ಇಲ್ಲ, ಭೂಮಿ ಇಲ್ಲ, ಆಕಾಶ ಇಲ್ಲ, ನೀನು ಇಲ್ಲ, ನಾನು ಇಲ್ಲದೊಳಗೆ ಈ ಜಗತ್ತಿನ ಸೃಷ್ಟಿ ತಿಥಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥ ನನ್ನವ ನಾರಾಯಣ ಶಕ್ತಿ ಅದಾರು. ಆಕೆದಿಂದ ಜಗತ್ತು ಹುಟ್ಟೈತಿ, ಆಕೆ ಅದಾಳಂದ್ರ ಈ ಜಗತ್ತೈತಿ, ಆಕೆ ಇಲ್ಲ ಅಂದ್ರೆ ಈ ಜಗತ್ತ ಇಲ್ಲ. ಹೌದಾ ತಪ್ಸಿ ಕಮದವ ನಮ್ಮದ ಹಿಂಗಂತಿ. ಇನ್ನು ಸರ್ಜೋಳಿ ಕಲಾವಂತರಾಗಿರ್ತಕ್ಕಂಥವ್ರು ಭಗವಾನ್ ಸದಾಶಿವದಾನ ಅಂತ ಹೇಳ್ಯಾರ. ಮತ್ತ ಇವತ್ತಿನ ನೀ ಅಲ್ಲೇ ಹಡಿಬೇಕು, ನಾ ಇಲ್ಲಿ ಹಡಿಬೇಕು ಅಂತಕ್ಕಂಥ ಮಾತು ಹೇಳ್ಯಾರ. ಹೇಳ್ಯಾರಲ್ಲ ಅಂದ್ರೆ ಏನೋ ಹೆಣ್ಣಿಗೆ ಟಚ್ ಗಂಡ ಆಗಿರ್ಬಾರ್ದು, ಗಂಡಿನ ಟಚ್ ಹೆಣ್ಣಿಗೆ ಆಗಿರ್ಬಾರ್ದು. ಇವತ್ತು ಗಂಡಸೂರು ಹೆಂಗಸೂರು ಸಾಯ್ತುಕೊಂಡಿರ್ಬಾರ್ದು, ಹೆಂಗಸೂರು ಗಂಡಸೂರು ಸಾಯ್ತುಕೊಂಡಿರ್ಬಾರ್ದು. ಈಗೇನು ಹೇಳಿರ್ಲ ನೀವು ಆಗಲೇ ಬಂದು ಏನು ಇಲ್ಲ ಕಾಲ್ದಾಗ ನಮ್ಮ ಅಪ್ಪ ಭಗವಾನ್ ಸದಾಶಿವ ಇದ್ದ ಅಂತೇಳಿ ನಿಮ್ಮ ಅಪ್ಪ ಭಗವಾನ್ ಸದಾಶಿವ ಯಜಮಾಶ್ವರಿ ಈಶ್ವರ ಅಂತೇಳಿ ಕರೆದರು. ಆವ ಜಗತ್ತಿನ ಸೃಷ್ಟಿ ಇವತ್ತಿನ ಜಗತ್ತಿನ ಸೃಷ್ಟಿ ಮಾಡ್ಬೇಕಾದ್ರ ಅಲ್ಲಿ ನಮ್ಮ ಪ್ರಕೃತ ದೇವಿ ಸಹಾಯ ತಗೊಂಡನ. ಟಚ್ ಬ್ಯಾಡ ಅಂತೀರಿ, ಮತ್ತ್ಯಾಕ್ ಮಾಡ್ತೀರಿ, ಮತ್ತ್ಯಾಕ ಅಲ್ಲಿ ಬರ್ತೀರಿ, ಕೊಡ್ಸಾಲ ಮಾಡ್ಬಾರ್ದು ವಿಷಯ. ಬಟ್ಟ ಕೊಡ್ಸಾಲ ಆಗ್ಬಾರ್ದು ಬರೋಕ್ಕಿಂತ ಮುಂಚಿತವಾಗಿ ಕಮಿಟಾರ್ ಹೇಳ್ಯಾರ. ನೀವ ಹೇಳಕತ್ತೀರಿ ನಿಮ್ಮ ಅಪ್ಪ ಆಗಿರ್ತಕ್ಕಂಥವ್ ಯಾರ ನಮ್ಮವ್ವ ಪ್ರಕೃತ ದೇವಿಯ ಸಹಾಯ ತಗೊಂಡ ಈ ಜಗತ್ತನ್ನ ನಿರ್ಮಾಣ ಮಾಡ್ಯಾರ ಅಂತ ಹೇಳಿ ಪುರಾಣದವ್ರು ತೋದರು. ಇಲ್ಲೂ ಟಚ್ ಮಾಡ್ರಿ. ನಾವ್ ಟಚ್ ಇಂದ ನಿಮ್ಮದೇನೋ ಕೆಲಸ ಇಲ್ಲ, ಏನೂ ಇಲ್ಲ ಇರ್ದ. ಅದಕ್ಕ ಬಹಳ ಮಾತಾಡಿದ ಈ ಕ್ವಶನ್ ಆಗೋದು ಬೇಕಾಗಿಲ್ಲ. ಸರ್ಜೋಳಿ ಕಲಾವಂತರು ಶಾನ್ಯರ್ ಅದಾರ, ಅವ್ರಂತ ಬಲ್ಲ ಪಂಡಿತರು ನಾವೇನಲ್ಲ. ಒಂದು ಸಾಲ ಬಿಡಲ್ದ, ಒಂದು ಪುರಾಣಗಳೆಲ್ಲ ಬಿಡಲ್ಲ. ಯಾಕಂತ ಕೇಳಿದ್ರ ವಯಸ್ಸಿನೊಳಗೆ ಇವತ್ತಿನ ದಿನ ನಮ್ಗೆ ದೊಡ್ಡವರಾಗಿರ್ತಕ್ಕಂಥವ್ರ ಈ ಹಾಡಿಕೆ ಒಳಗೆ ಸರ್ವಿಸ್ ಆದಂತ ಇನ್ನೂ ನನಗೆ ವಯಸ್ಸಾಗಿಲ್ಲ. ಅದಕ್ಕೆ ಹಿರಿ ಕಲಾವಂತರು ಅದಾರ, ಅವ್ರ ಮುಂದಿನ ಕಾಲಕ್ಕೆ ಈ ವಿಷಯಗಳಿಗೆ ಏನೇನು ತಗೊಂಡು ಬಂದು ಎಲ್ಲೆಲ್ಲಿ ಬಿಡ್ತಾರ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡ ಕಾದು ನೋಡಿ ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಹಾಡ್ತಾರ, ಆ ರೀತಿ ಹೋಗೋಣ ಅಂತ ತಿಳ್ಕೊಂಡು ಇನ್ನೊಂದು ಪದ್ಯವನ್ನು ಹಾಡಿ ಯಥಾ ಪ್ರಕಾರವಾಗಿ ಅರವತ್ತ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡ್ರಿ.